ಈಗ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಿನ ರಣಮಳೆಗೆ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರ ನಡೆಸ್ತಾ ಇದ್ದಂತಹ ಏನು ವ್ಯಾಪಾರಸ್ಥರು ಇದ್ದಾರೆ ಅವರ ಒಂದು ಪ್ರದೇಶಗಳೇನಿದೆ ಅಲ್ಲಿ ಗೋಡೆ ಕುಸಿದಿದೆ. ಗೋಡೆ ಕುಸಿತಾ ಇದ್ದ ಹಾಗೆ ಸುಮಾರು 8 ಜನ ಆ ಗೋಡೆಯ ಒಳಗಡೆ ಸಿಗಾಕೋತಾರೆ. ಅವ್ರನ್ನ ಬಚಾವ್ ಮಾಡಕ್ಕೆ ಆಗ್ಲಿಲ್ಲ, ಸ್ಥಳದಲ್ಲೇ ಸತ್ತು ಹೋಗ್ತಾರೆ. ಇನ್ನುಳಿದವರನ್ನ ಸಣ್ಣ ಪುಟ್ಟ ಗಾಯಗಳಾದವ್ರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯಗಳಂತೂ ಹೃದಯ ವಿದ್ರಾವಕ ದೃಶ್ಯಗಳು ವೀಕ್ಷಕರೇ. ಯಾಕೆ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಸಣ್ಣ ಪುಟ್ಟ ವಸ್ತುಗಳನ್ನ ವ್ಯಾಪಾರ ಮಾಡಿ ಜೀವನವನ್ನ ಕಟ್ಕೊಳ್ತಾ ಇರೋರು, ಅವತ್ತಿನ ಊಟವನ್ನ ಅವತ್ತೇ ಸಂಪಾದನೆ ಮಾಡೋರು. ಆದ್ರೆ ಈಗ ಮಳೆ ಅವರ ಬದುಕನ್ನೂ ಕೂಡ ಕಸಿದುಕೊಂಡಿದೆ ಅಂತಂದ್ರೆ ಎಲ್ಲ ಬಡವರಿಗೆ ಆಗುತ್ತೆ ಅಂತ ಅನ್ಸುತ್ತೆ. ಬೆಂಗಳೂರೇ ಹಾಗೆ. ನಾವು ನಿಂತ ನೆಲ ಗಟ್ಟಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಯಾವಾಗ ಯಾವ ಕಟ್ಟಡ ಉದುರೋಗುತ್ತೋ, ಯಾವಾಗ ಯಾವ ರಸ್ತೆ ಕುಸಿದೋಗುತ್ತೋ, ಯಾವಾಗ ಯಾವ ಮರ ಬಂದು ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಆದರೆ ಮಳೆಯನ್ನ ಇಷ್ಟೇ ಪ್ರಮಾಣದಲ್ಲಿ ಬರಬೇಕು, ಅಷ್ಟೇ ಪ್ರಮಾಣದಲ್ಲಿ ಬರಬೇಕು ಅಂತ ನಾವ್ಯಾರು ನಿರ್ಧರಿಸಕ್ಕಾಗಲ್ಲ. ಆದರೆ ಬೆಂಗಳೂರಿನಂತಹ ಮಹಾನಗರ ಒಂದು ಮಳೆಗೆ ವಿಲವಿಲ ಅಂತ ಒದ್ದಾಡ್ಬಿಡುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗೆ ನೋಡಿದ್ರೆ ಟಿಪಿಕಲಿ ಮಳೆಗಾಲ ಜೂನ್ನಿಂದ ಆರಂಭ ಆಗುತ್ತೆ. ಆದರೆ ಉಷ್ಣಾಂಶ ಹೆಚ್ಚಾದ ಹಾಗೆ ಒಂದು ಮಳೆ ಅಂತೂ ಆಗೇ ಆಗುತ್ತೆ. ಆದರೆ ನಮ್ಮ GB ಅದಕ್ಕೆ ರೆಡಿ ಆಗಿದೆಯಾ? ಐ ಡೋಂಟ್ ನೋ. ಇನ್ನೂ ರಸ್ತೆ ಕೆತ್ತೋದು, ಕೆರೆಯೋದು, ಹೊಳ್ಳ ಹೊಂಡ ಕೆರೆ ಚರಂಡಿ ಮೋರಿಯಲ್ಲಿರೋ ಹೂಳೆತ್ತೋದು ಇವೆಲ್ಲ ಇನ್ನೂ ಈಗ ಆರಂಭ ಆಗಿದೆ. ಚಳಿಗಾಲ ಬೇಸಿಗೆಗಾಲದಲ್ಲಿ ಮಲ್ಕೊಂಡಿರ್ತಾರೆ, ಈಗ ಎದ್ದಂತ ದುತ್ತಂತ ಬಾವಿ ತೋಡಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಎಲ್ಲಿ ರಸ್ತೆ ಇದೆ, ಎಲ್ಲಿ ಚರಂಡಿ ಇದೆ, ಎಲ್ಲಿ ಮೋರಿ ಇದೆ ಅನ್ನೋದೇ ಗೊತ್ತಾಗಲ್ಲ. ರಾಜ ಕಾಲುವೆ ಮೇಲೆ ಏನೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಲೇಔಟ್ಗಳು ಮಾಡಿದಾರೋ ಈಗ ಎಲ್ಲ ನೀರು ಕೂಡ ರಸ್ತೆ ಮೇಲೆ ಬರುತ್ತೆ. ಅಲ್ಲಿ ಯಾರ್ದೋ ಒಬ್ರು ಪ್ರಾಣ ಹೋಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ. ಬೆಂಗಳೂರಿನ ಮಳೆ ಜನರನ್ನ ಬಲಿ ತೆಗೆದುಕೊಳ್ಳದೆ ಇರೋದಿಲ್ಲ. ಯಾಕೆ ಅಂದರೆ ಬೆಂಗಳೂರಿನ ಒಳಚರಂಡಿ ವ್ಯವಸ್ಥೆ ಆಗಿರಬಹುದು ಮತ್ತು ಸಾಂಪ್ರದಾಯಿಕ ಕಟ್ಟಡಗಳು, ಶಿಥಿಲಾವಸ್ಥೆಗೆ ಬಂದಿರುವಂತಹ ಗೋಡೆಗಳು, ಇದರ ಬಗ್ಗೆ ಕಾಳಜಿ ಇರಬೇಕಾಗಿದ್ದು ಯಾರಿಗೆ? ಸೊ ಹೀಗಾಗಿ ವ್ಯವಸ್ಥೆನೇ ಹಂಗಿದೆ ನೋಡಿ. ಪಾಪ 8 ಜನ ಮೃತಪಟ್ಟಿದ್ದಾರೆ. 8 ಜನ. ಏನು ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಅದು ಬಡವರು, ಬೀದಿ ಬದಿ ವ್ಯಾಪಾರ ಮಾಡೋರು. ವೆರಿ ಸ್ಯಾಡ್.
ಎಸ್, ಮತ್ತೆ ನಮ್ಮನ್ನ ಕಲೀಗ್ ಅಜಯ್ ಕುಮಾರ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ಐ ನೋ ಇಟ್ಸ್ ಅ ವೆರಿ ಹಾರ್ಡ್ ಸಿಚುವೇಶನ್. ಮಳೆ ಇನ್ನೂ ಬರ್ತಾ ಇದೆಯಾ? ಪಾಪ ತಾವು ಕೂಡ ತಪ್ಪಡೆ ಆಗಿದ್ದೀರಾ. ಬಟ್ ಐ ರಿಯಲಿ ಅಪ್ರಿಶಿಯೇಟ್ ನಿಮ್ಮ ಒಂದು ವರದಿಗಾರಿಕೆಯನ್ನ. ಬಟ್ ಅದರ್ವೈಸ್ ಆಲ್ಸೋ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳಿದಾರ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರ? ಮತ್ತೆ ಸತ್ತವ್ರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಟೈಮಲ್ಲಿ ಸಿಎಂ ಭೇಟಿ, ಟ್ರಾಫಿಕ್ ಜಾಮು, ಮಳೆ, ಮತ್ತೆ ಅದೊಂದು ಕೇಯಾಸ್. ವೆರಿ ಸ್ಯಾಡ್. ಹೇಳಿ. ಈಗಾಗಲೇ ಬಂದಿರುವಂತದ್ದು ಇನ್ನು ಸ್ಥಳಕ್ಕೆ ಭೇಟಿಯನ್ನ ಏನು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಕಮಿಷನರ್ ಬಳಿ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೂಡ ಸಿಎಂ ಪಡಿತಾ ಇರುವಂತದ್ದು. ಎಷ್ಟು ಜನ ಡೆತ್ ಆಗಿದ್ದಾರೆ, ಏನಾಗಿದ್ದಾರೆ, ಎಲ್ಲೆಲ್ಲಿ ಕೆಲಸವನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿದೆ. ಇದಾಗಿರುವಂತಹ ಸಂದರ್ಭದಲ್ಲಿ ಈಗ ಏನೋ ಕಮಿಷನರ್ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಎಸ್, ತಾವು ನೋಡ್ತಾ ಇರುವಂತಹ ಎರಡು ದೃಶ್ಯಗಳು, ಒಂದು ಭಯಾನಕ ದೃಶ್ಯ, ಇನ್ನೊಂದು ಮುಖ್ಯಮಂತ್ರಿಗಳು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಿಮಂತ್ ಕುಮಾರ್ ಸಿಂಗ್ ಅವರ ಜೊತೆಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳು. ಸದ್ಯ ಅವರು ಕಾರಿಂದ ಹೊರಗಡೆ ಬಂದಿದ್ದಾರೆ, ಅಲ್ಲಿ ಘಟನಾ ಸ್ಥಳದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಲೆಫ್ಟ್ ಸೈಡ್ ನ ದೃಶ್ಯ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಬದುಕು ಕಸಿದಂತಹ ಗೋಡೆಯ ದೃಶ್ಯ. ಗೋಡೆ ಬೀಳ್ತಾ ಇದ್ದ ಹಾಗೆ ಸುತ್ತಮುತ್ತಲಿನ ಜನ ಆ ಒಂದು ಗೋಡೆಯ ಮಣ್ಣಿನ ಕೆಳಗಡೆ ಅಡಗಿರುವಂತಹ ಮೃತದೇಹಗಳನ್ನ ಹೊತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮೊದಲನೇ ದೃಶ್ಯ, ಯಾವ ರೀತಿ ಗೋಡೆ ಕುಸಿದು ಬಿದ್ದಿದೆ ಅನ್ನುವಂತಹ ದೃಶ್ಯ ನೋಡಿ. ಕುಸಿದು ಬೀಳೋದ್ರ ಜೊತೆಗೆ ಅದೇನು ನೀರ ಹರಿತಾ ಇರೋದು, ನೀರ ಹಂಗ ಹರಿತಾ ಇರೋದು. ಎಲ್ಲಿಂದ ಬಂತ ನೀರು? ಅಷ್ಟೊಂದು ಧಾರಾಕಾರವಾಗಿ ನೀರು ಎಲ್ಲಿಂದ ಬಂತು? ಇದು ನಮ್ಮ ವ್ಯವಸ್ಥೆಯ ಕೈಗನ್ನಡಿ. ಅಷ್ಟು ಧಾರಾಕಾರವಾಗಿ ಮಳೆಯ ನೀರು ಸುರಿತಾ ಇದೆ ಅಂತಂದ್ರೆ ಎಲ್ಲಿಂದ ಬಂತು ಆ ಮಳೆಯ ನೀರು? ಅಷ್ಟು ಜೋರ್ ಫೋರ್ಸ್ ಆಗಿ ಮಳೆಯ ನೀರು ಬಂದ್ರೆ ಇನ್ನೇನ್ ಗೋಡೆ ಫಸ್ಟೇ ಶಿಥಿಲಾವಸ್ಥೆಯಲ್ಲಿರುವಂತಹ ಗೋಡೆಗಳು ಬೀಳದೆ ಮತ್ತೇನು ಬಿದ್ದಿದಾವೆ. ಜನ ಓಡ್ ಬಂದಿದ್ದಾರೆ, ಅಲ್ಲಿ ಯಾರಾದ್ರೂ ಬದುಕಿದ್ದಾರಾ ಅಂತ ನೋಡಿದ್ದಾರೆ, ಬಟ್ ಯಾರು ಬದುಕಿಲ್ಲ. ಆ ಒಂದು ಗೋಡೆ ಕುಸಿತಕ್ಕೆ ಆ ಅವಶೇಷಗಳಡಿ ಸಿಲುಕಿದಂತಹ 8 ಜನ ಬದುಕಲಿಲ್ಲ, ಸತ್ತು ಹೋದ್ರು. ಕೂಡಲೇ ಅವರನ್ನ ಪಕ್ಕದಲ್ಲೇ ಇರುವಂತಹ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮೊದಲನೇ ದೃಶ್ಯ ನಮ್ಮ ವ್ಯವಸ್ಥೆಯ ಕೈಗನ್ನಡಿ. ಎರಡನೇ ದೃಶ್ಯ ನಮ್ಮನ್ನಾಳುತ್ತಿರುವಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಘಟನೆ ನಡೆದ ನಂತರ ಘಟನಾ ಸ್ಥಳಕ್ಕೆ ಬಂದು ಮಾಹಿತಿ ಪಡೀತಿರುವಂತಹ ದೃಶ್ಯ. ಎರಡೂ ವೈರುಧ್ಯಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಇದಕ್ಕೆ ಯಾರು ಹೊಣೆ, ಇದಕ್ಕೆ ಯಾರು ಕಾರಣ, ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದಕ್ಕಿಂತ ಇಂತಹ ಶಿಥಿಲಾವಸ್ಥೆಯ ಕಟ್ಟಡಗಳು, ಶಿಥಿಲಾವಸ್ಥೆಯಲ್ಲಿರುವಂತಹ ಗೋಡೆಗಳು, ಅದರ ಬಗ್ಗೆ ನಮ್ಮ ಏನು BBMP GBAಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಐ ಡೋಂಟ್ ನೋ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಐ ನೋ.